Good morning students, welcome to economics classes. Today we will going to discuss about the chapter number 3 is choose the correct answer, fill in the blanks and match the followings. In that first one, Roman number 1, that is choose the correct answer. ಈ ಒಂದು ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ನಂಬರ್ 3ರ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ, ಬಿಟ್ಟ ಸ್ಥಳವನ್ನು ತುಂಬಿರಿ ಮತ್ತು ಹೊಂದಿಸಿ ಬರೆಯಿರಿ ಅನ್ನೋ ವ್ಯವಸ್ಥೆಯನ್ನು ಅಧ್ಯಯನ ಮಾಡೋಣ. ಪ್ರಶ್ನೆಗಳ ಮತ್ತು ಉತ್ತರಗಳ ಬಗ್ಗೆ ಅಧ್ಯಯನ ಮಾಡೋಣ. ಅದರಲ್ಲಿ ಮೊದಲನೇದು ಪ್ರಶ್ನೆ ಚೂಸ್ ದ ಕರೆಕ್ಟ್ ಆನ್ಸರ್. ರೋಮನ್ 1 ಏನಿದೆ ಅಂತ ಹೇಳ್ತೀರಿ, ಚೂಸ್ ದ ಕರೆಕ್ಟ್ ಆನ್ಸರ್. In that first question, the formula of production function is, option A, Q equal to F of L, K. Option B, Q equal to D of P. Option C, Y equal to F of X. Option D, none of the above. The question is like this: the formula of production function is. In the 4 option they has given, in that which one is the correct answer? You have to choose. ಏನಿದೆ ಪ್ರಶ್ನೆ 1 ಏನಿದೆ ಅಂತ ಹೇಳ್ತೀರಿ, ಉತ್ಪಾದನಾ ಬಿಂಬಕದ ಸೂತ್ರ ಅಂತಕ್ಕಂಥದ್ದಿದೆ. ಅಂತಿದೆ. ಅದರ ಮುಖಾಂತರ ಅದಕ್ಕೆ ಏನು ಕೊಟ್ಟಿದ್ದಾರೆ, 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎ Q equal to F of L, K. ಆಪ್ಷನ್ ಬಿ Q equal to D of P. ಆಪ್ಷನ್ ಸಿ Y equal to F of X. ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥ ಕೂಡ ಕೊಟ್ಟಿದ್ದಾರೆ. ಅಂದಾಗೆ ಇದಕ್ಕೆ ಯಾವುದು ಉತ್ತರ ಅಂತಕ್ಕಂಥದ್ದನ್ನು ಆರಿಸಿ ಬರೀಬೇಕಾಗುತ್ತೆ. ವಿಚ್ ಒನ್ ಈಸ್ ದ ಕರೆಕ್ಟ್ ಆನ್ಸರ್ ಅಂತಕ್ಕಂಥ ಕೂಡ ಇದ್ದರೆ ಆಪ್ಷನ್ ಎ ಈಸ್ ದಿ ಕರೆಕ್ಟ್ ಆನ್ಸರ್. ದ ಫಾರ್ಮುಲಾ ಆಫ್ ದಿ ಪ್ರೊಡಕ್ಷನ್ ಫಂಕ್ಷನ್ ಈಸ್ Q equal to F of L, K. ಏನು ಉತ್ಪಾದನಾ ಬಿಂಬಕದ ಸೂತ್ರ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿದೆ, ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ತೀರಿ. ಆಪ್ಷನ್ ಎ ಏನಿದೆ, Q equal to F of L, K ಇದೆ. L ಅಂದರೆ ಲೇಬರು, K ಅಂದರೆ ಕ್ಯಾಪಿಟಲ್ ಅನ್ನೋ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ದಿಸ್ ಈಸ್ ದಿ ಫಸ್ಟ್ ಕ್ವಶನ್. ದೆನ್ ಸೆಕೆಂಡ್ ಕ್ವಶನ್, ಇನ್ ಶಾರ್ಟ್ ರನ್ ಎ ಫರ್ಮ್. The option has given like this. Option A, can change all the inputs. Option B, cannot vary all the inputs. Option C, can keep the inputs fixed. Option D, none of the above. In the short run a firm. Option has given A, B, C, D. The option has given. You have to choose the correct answer. ಏನಿದೆ ಎರಡನೇ ಪ್ರಶ್ನೆ ಏನಿದೆ, ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಆಪ್ಷನ್ ಎ ಏನಿದೆ, ಎಲ್ಲ ಆದಾನಗಳನ್ನು ಬದಲಾಯಿಸುತ್ತದೆ. ಆಪ್ಷನ್ ಬಿ, ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ. ಆಪ್ಷನ್ ಸಿ, ಎಲ್ಲ ಆದಾನಗಳನ್ನು ಹೊಂದಿರುತ್ತದೆ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಅದರ ಮುಖಾಂತರ ಈ ಪ್ರಶ್ನೆಗೆ ಉತ್ತರ ಯಾವುದು ಅನ್ನೋದನ್ನು ಹುಡುಕಿ ಆ ಆಪ್ಷನನ್ನು ಬರಿಬೇಕಾಗುತ್ತೆ ಅಂತ ಹೇಳ್ತೀರಿ. ವಿಚ್ ಒನ್ ಈಸ್ ದ ಕರೆಕ್ಟ್ ಆಪ್ಷನ್? ದಟ್ ಈಸ್ ಬಿ ಈಸ್ ದ ಕರೆಕ್ಟ್ ಆಪ್ಷನ್. ದಟ್ ಈಸ್ ಕ್ವಶನ್ ಈಸ್ ಲೈಕ್ ದ್ಯಾಟ್. In the short run, a firm cannot vary all the inputs. In the short run, the firm will not be going to vary what? All the
ಇನ್ಪುಟ್ಸ್ ಅಲ್ಪಾವಧಿಯಲ್ಲಿ ಏನು ಅಂತ ಹೇಳ್ತೀರಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿದೆ. ಏನು ಅಂತ ಹೇಳ್ತೀರಿ ಅಲ್ಪಾವಧಿಯಲ್ಲಿ ಎಲ್ಲ ಆದಾನಗಳನ್ನು ಬದಲಾಯಿಸುವುದಿಲ್ಲ, ಎಲ್ಲ ಆದಾನಗಳನ್ನು ಬದಲಾಯಿಸಲಿಕ್ಕೆ ಬರೋದಿಲ್ಲ ಎಲ್ಲಿ ಅಲ್ಪಾವಧಿಯಲ್ಲಿ ಅಂದಾಗ ಆನ್ಸರ್ ಯಾವುದು ಅಂತ ಹೇಳ್ತೀರಿ ಆಪ್ಷನ್ ಬಿ ಇಸ್ ದ ಆನ್ಸರ್. ಅದರ ಮುಖಾಂತರ ಥರ್ಡ್ ಕ್ವಶನ್ ವಿಚ್ ಈಸ್ ದ ಥರ್ಡ್ ಕ್ವಶನ್ ಇಸ್ ದೇರ್ the change in the output per unit of change in the input is called. What is the third question? The change in the output or change in output per unit of change in input is called. That is option A has given, what is that? Option A marginal product, option B average product, option C total product, option D product. The change in output for unit of change in what? Input is called. What is that? Option A has given, B has given, and C has given, and D has given. Which is the correct answer? How to choose? ಏನಿದೆ ಮೂರನೇ ಪ್ರಶ್ನೆ, ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೀಗೆನ್ನುತ್ತೇವೆ. ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೀಗೆನ್ನುತ್ತೇವೆ. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ ಸೀಮಾಂತ ಉತ್ಪನ್ನ, ಬಿ ಏನು ಕೊಟ್ಟಿದ್ದಾರೆ ಸರಾಸರಿ ಉತ್ಪನ್ನ, ಸಿ ಏನು ಕೊಟ್ಟಿದ್ದಾರೆ ಒಟ್ಟು ಉತ್ಪನ್ನ, ಡಿ ಏನಿದೆ ಉತ್ಪನ್ನ ಅಂತಿದೆ. ಅಂದಾಗ ಯಾವುದು ಕರೆಕ್ಟ್ ಆನ್ಸರ್ ಅಂತಕ್ಕಂಥದ್ದನ್ನು ನಾವು ಚೂಸ್ ಮಾಡಿ ಬರೀಬೇಕಾಗುತ್ತೆ ಅಂತ ಹೇಳ್ತೀರಿ. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಎ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದ ಚೇಂಜ್ ಇನ್ ಔಟ್ಪುಟ್ ಫಾರ್ ಯೂನಿಟ್ ಆಫ್ ಚೇಂಜ್ ಇನ್ ವಾಟ್? ಇನ್ಪುಟ್. ಇಫ್ ಯು ಚೇಂಜ್ ದ ವಾಟ್? ಯೂನಿಟ್ ಆಫ್ ಔಟ್ಪುಟ್ ವಿಲ್ ಗೋಯಿಂಗ್ ಟು ಚೇಂಜ್ ದ ಯೂನಿಟ್ ಆಫ್ ಔಟ್ಪುಟ್. ದಟ್ ಈಸ್ ಮಾರ್ಜಿನಲ್ ಪ್ರಾಡಕ್ಟ್ ಈಸ್ ದಿ ವಾಟ್? ಆನ್ಸರ್. ಮಾರ್ಜಿನಲ್ ಪ್ರಾಡಕ್ಟ್ ಅಂತಂದರೆ ಏನು ಅನ್ನೋದು ಹೇಳ್ತಕ್ಕಂಥದ್ದು. ಒಂದು ಹೆಚ್ಚುವರಿ ಘಟಕವನ್ನು ನಾವು ಬಳಸ್ಕೊಂಡ್ರೆ ಏನಾಗುತ್ತೆ ಉತ್ಪಾದನಾ ಪ್ರಮಾಣದಲ್ಲೂ ಕೂಡ ಬದಲಾವಣೆ ಆಗ್ತದೆ. ಚೇಂಜ್ ಇನ್ ದ ಔಟ್ಪುಟ್ ಪರ್ ಯೂನಿಟ್ ಆಫ್ ಚೇಂಜ್ ಇನ್ ದ ಇನ್ಪುಟ್ ಈಸ್ ಕಾಲ್ಡ್ ಮಾರ್ಜಿನಲ್ ಪ್ರಾಡಕ್ಟ್. ಏನಂತ ಹೇಳ್ತೀರಿ? ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪಾದನೆಯಲ್ಲಾಗುವ ಬದಲಾವಣೆಯನ್ನು ಏನಂತೀರಿ? ಸೀಮಾಂತ ಉತ್ಪನ್ನ ಅಂತ ಹೇಳ್ತೀರಿ. ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸೋದ್ರಿಂದ ಉತ್ಪನ್ನದಲ್ಲಿ ಏನಾಗ್ತದೆ? ಒಟ್ಟು ಉತ್ಪನ್ನದಲ್ಲಿ ಬದಲಾಗ್ತದೆ. ಅದಕ್ಕೆ ಏನಂತ ಕರಿತೀವಿ ನಾವು? ಸೀಮಾಂತ ಉತ್ಪನ್ನ. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಎ. ದ ಫೋರ್ತ್ ಕ್ವಶನ್, Cobb-Douglas production function is. Cobb-Douglas production function is. Option A, Q equal to x comma or x1 x. That is B equal to x1 comma x2. C, option C, Q equal to what? x1 alpha comma x2 beta. Option D, Q equal to 0. Production function of Cobb-Douglas you have to write. The Cobb-Douglas production function. Option has given, 4 option is given. In that you have to choose which one is the correct one. ಪ್ರಶ್ನೆ 4 ಏನಿದೆ ಅಂತ ಹೇಳ್ತೀರಿ? ಕಾಬ್-ಡಾಗ್ಲಾಸ್ ಉತ್ಪಾದನಾ ಬಿಂಬಕ ಅಂತಿದೆ. ಕಾಬ್-ಡಾಗ್ಲಾಸ್ ಉತ್ಪಾದನಾ ಬಿಂಬಕ ಇದೆ. ಅದನ್ನು ಬಿಂಬಕವನ್ನು ಬರೀರಿ ಅಂತ ಹೇಳಿದ್ದಾರೆ. ಅದರಾಗ ಆಪ್ಷನ್ 4 ಕೊಟ್ಟಿದ್ದಾರೆ. ಯಾವುದು ಕರೆಕ್ಟ್ ಅದನ್ನು ಆರಿಸಿ ಬರೀಬೇಕಾಗುತ್ತೆ ಅಂತ ಕೂಡ ಹೇಳ್ಬೋದು. ಯಾವುದಂತ ಹೇಳ್ತೀರಿ? ಆಪ್ಷನ್ ಎ, Q equal to x comma x. B equal to Q equal to what? B option, Q equal to what? x1 comma x2. C equal to what? Or option C, that equal to what? That is the what? Q equal to x1 alpha comma x2 beta. Option D, Q equal to 0. Which is the correct answer? Here the answer is C. What is that? Q equal to what? Q equal to x1 alpha comma x2 beta. Is the correct answer. That is option C is the correct answer. ಯಾವುದು ಆಪ್ಷನ್ ಕರೆಕ್ಟ್ ಆಗಿದೆ? ಸಿ ಆಪ್ಷನ್ ಕರೆಕ್ಟ್ ಆಗಿದೆ. ಏನಿದೆ? Q equal to x1 alpha comma x2 beta. This is the correct answer.
Then fifth question, TC equal to, that is total cost equal to, option A as given, option A TVC, option B TFC, option C TFC plus TVC, option D AC plus MC. TC equal to what we have to write in that 4 options. You have to choose the correct option. ಏನಿದೆ ಪ್ರಶ್ನೆ 5, TC is equal to, TC that means ಒಟ್ಟು ವೆಚ್ಚ ಅಂತಕ್ಕಂಥದ್ದಿದೆ. ಒಟ್ಟು ವೆಚ್ಚ ಅಂದರೆ ಏನನ್ನೋದು ಬರೀಬೇಕಾಗುತ್ತೆ, ಅಥವಾ ಒಟ್ಟು ವೆಚ್ಚ ಹೇಗೆ ಬರ್ತದೆ ಅಂತಕ್ಕಂಥದ್ದು ಬರೀಬೇಕಾಗುತ್ತೆ. ಅದಕ್ಕೆ ಆಪ್ಷನ್ 4 ಕೊಟ್ಟಿದ್ದಾರೆ. ಆಪ್ಷನ್ ಎ ಏನಿದೆ TVC ಇದೆ, ಆಪ್ಷನ್ ಬಿ ಏನಿದೆ TFC ಇದೆ, ಆಪ್ಷನ್ ಸಿ ಏನಿದೆ TFC ಪ್ಲಸ್ TVC ಇದೆ, ಆಪ್ಷನ್ ಡಿ ಏನಿದೆ AC ಪ್ಲಸ್ MC ಇದೆ, AC ಪ್ಲಸ್ MC ಇದೆ. In that you have to choose the what? Correct one. Option, which option is the correct answer? That is option C is the correct answer. That is TFC plus TVC that equal to what? TC. That equal to TC. ಏನಿದೆ ಅಂತ ಹೇಳ್ತೀರಿ ಆನ್ಸರು? ಆಪ್ಷನ್ ಸಿ ಇದೆ ಅಂತ ಹೇಳ್ತೀರಿ. ಒಟ್ಟು ವೆಚ್ಚ ಏನನ್ನು ಒಳಗೊಂಡಿರ್ತದೆ? ಒಟ್ಟು ಸ್ಥಿರ ವೆಚ್ಚ ಪ್ಲಸ್ ಒಟ್ಟು ಬದಲಾಗುವ ವೆಚ್ಚ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ total variable cost. Option C is the correct answer. Option C is the correct answer. Now we are going to discuss about the Roman second, fill in the blanks. Fill in the blanks. Roman second ಏನಿದೆ? ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತಿದೆ. ಪ್ರತಿಯೊಂದಕ್ಕೆ ಎಷ್ಟು ಮಾರ್ಕ್ಸ್ ಇದೆ? 1 ಮಾರ್ಕ್ಸ್ ಇದೆ ಅಂತಕ್ಕಂಥದ್ದು. ಪ್ರತಿಯೊಂದಕ್ಕೆ ಎಷ್ಟು ಮಾರ್ಕ್ಸ್ ಇದೆ? 1 ಮಾರ್ಕ್ಸ್ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು. In that first question, in the long run all inputs are dash dash. In the long run all inputs are dash dash. ಏನಿದೆ? ರೋಮನ್ ಸೆಕೆಂಡ್ ಏನಿದೆ? ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತಕ್ಕಂಥ ಕೂಡ ಇದೆ. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ, ಇದು ರೋಮನ್ ಸೆಕೆಂಡು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಇರ್ತದೆ. ಪ್ರತಿಯೊಂದಕ್ಕೆ ಎಷ್ಟು ಮಾರ್ಕ್ಸ್ ಇರ್ತದೆ? 1 ಮಾರ್ಕ್ಸ್ ಇರ್ತದೆ ಅಂತ ಹೇಳ್ತೀರಿ. ಅದರ ಮುಖಾಂತರ ಅದರಲ್ಲಿ 1ನೇ ಕ್ವಶನ್ ಏನಿದೆ ಅಂತ ಹೇಳ್ತೀರಿ? ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಡ್ಯಾಶ್ ಡ್ಯಾಶ್. ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಡ್ಯಾಶ್ ಡ್ಯಾಶ್. ಏನಿದೆ? ಇನ್ ದ ಲಾಂಗ್ ರನ್ ಆಲ್ ಇನ್ಪುಟ್ಸ್ ಆರ್ ವಾಟ್? ವೇರಿಯೇಬಲ್. ಆಲ್ ಇನ್ಪುಟ್ಸ್ ಆರ್ ವೇರಿಯೇಬಲ್. ಇನ್ ಲಾಂಗ್ ರನ್ ಆಲ್ ಇನ್ಪುಟ್ಸ್ ಆರ್ ವಾಟ್? ವೇರಿಯೇಬಲ್. ವೇರಿಯೇಬಲ್ ಇಸ್ ದ ಆನ್ಸರ್. ವೇರಿಯೇಬಲ್ ಇಸ್ ದ ಆನ್ಸರ್. ಏನಂತ ಹೇಳ್ತೀರಿ? ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಏನಾಗ್ತವೆ? ಬದಲಾಗುತ್ತವೆ. ಬದಲಾಗುತ್ತವೆ ಅನ್ನೋದು ಆನ್ಸರ್ ಅಂತಕ್ಕಂಥ ಕೂಡ ಹೇಳಬಹುದು. ಬದಲಾಗುತ್ತವೆ ಅಂತಕ್ಕಂಥದ್ದು ಏನದು? ಆನ್ಸರ್ ಅಂತೇಳಿ ಹೇಳಬಹುದು. ದ ಸೆಕೆಂಡ್ ಕ್ವಶನ್, ಡ್ಯಾಶ್ ಡ್ಯಾಶ್ ಈಸ್ ಡಿಫೈನ್ಡ್ ಆ್ಯಸ್ ದ ಔಟ್ಪುಟ್ ಪರ್ ಯೂನಿಟ್ ಆಫ್ ವೇರಿಯಬಲ್ ಇನ್ಪುಟ್. ಡ್ಯಾಶ್ ಡ್ಯಾಶ್ ಈಸ್ ಡಿಫೈನ್ಡ್ ಆ್ಯಸ್ ವಾಟ್? The output per unit of variable init. Per unit of variable init, which is you people are going to define as what? As the output per unit of variable input. ಕ್ವಶನ್ ನಂಬರ್ ಸೆಕೆಂಡ್ ಏನಿದೆ ಅಂತ ಹೇಳ್ತೀರಿ? ಬದಲಾಗುವ ಪ್ರತಿ ಘಟಕದ ಆದಾನದ ಉತ್ಪನ್ನವನ್ನು ಡ್ಯಾಶ್ ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ. ಡ್ಯಾಶ್ ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ. ಬದಲಾಗುವ ಪ್ರತಿ ಘಟಕದ ಆದಾನದ ಉತ್ಪನ್ನವನ್ನು ಡ್ಯಾಶ್ ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ. ಏನು ಆನ್ಸರ್ ಏನು? ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? That is average product is defined as average product. That is the answer. Average product is the answer. Average product is defined as the what? Output per unit of variable input. Per unit of variable input. ಏನು ಆನ್ಸರ್ ಏನಿದೆ ಅಂತ ಹೇಳಿದ್ರೆ ಎರಡನೇ ಪ್ರಶ್ನೆಗೆ ಸರಾಸರಿ ಉತ್ಪನ್ನ. ಬದಲಾಗುವ ಪ್ರತಿ ಘಟಕದ ಆದಾನದ ಉತ್ಪನ್ನವನ್ನು ಏನಂತ ಕರಿತೀವಿ ನಾವು? ಸರಾಸರಿ ಉತ್ಪನ್ನ ಎಂದು ಕರೆಯುತ್ತೇವೆ, ಅಥವಾ ಸರಾಸರಿ ಉತ್ಪನ್ನ ಎಂದು ವ್ಯಾಖ್ಯಾನಿಸಲಾಗಿದೆ. ಸರಾಸರಿ ಉತ್ಪನ್ನ ಎಂದು ವ್ಯಾಖ್ಯಾನಿಸಲಾಗಿದೆ. ಥರ್ಡ್ ಕ್ವಶನ್, ಮಾರ್ಜಿನಲ್ ಪ್ರಾಡಕ್ಟ್ ಆ್ಯಂಡ್ ಎವರೇಜ್ ಪ್ರಾಡಕ್ಟ್ ಕರ್ವ್ ಆರ್. ಮಾರ್ಜಿನಲ್ ಪ್ರಾಡಕ್ಟ್ ಆ್ಯಂಡ್ ಎವರೇಜ್ ಪ್ರಾಡಕ್ಟ್ ಕರ್ವ್ ಆರ್ ಡ್ಯಾಶ್ ಡ್ಯಾಶ್ ಇನ್ ಸೇಡ್. ಡ್ಯಾಶ್ ಡ್ಯಾಶ್ in shape. Marginal product and average product curves are dash dash in shape. ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು
ಡ್ಯಾಶ್ ಡ್ಯಾಶ್ ಆಕಾರದಲ್ಲಿರುತ್ತವೆ ಅಥವಾ ಆಕಾರದಲ್ಲಿವೆ. ಸೀಮಾಂತ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಡ್ಯಾಶ್ ಡ್ಯಾಶ್ ಆಕಾರದಲ್ಲಿವೆ. ಏನು ವಿಚ್ ಇಸ್ ದ ಆನ್ಸರ್? ವಿಚ್ ಇಸ್ ದ ಆನ್ಸರ್? ಆನ್ಸರ್ ಫಾರ್ ಥರ್ಡ್ ಕ್ವಶನ್, ದಟ್ ಈಸ್ ದಿ ವಾಟ್? ದಟ್ ಈಸ್ ದಿ ವಾಟ್? ಡೌನ್ವರ್ಡ್ ಯು ಶೇಪ್. Downward or inverse U shape. Inverse U shape. Inverse U shape, that means what? Opposite of the U shape. Opposite of the U shape is the answer. Opposite U shape. That is the what? Inverse U shape. Inverse INVRSE. Inverse U shape. That is the answer of the ಥರ್ಡ್ ಕ್ವಶನ್. ಏನಂತ ಹೇಳ್ತೀರಿ? ಮೂರನೇ ಪ್ರಶ್ನೆಗೆ ಆನ್ಸರ್ ಏನಂತಕ್ಕಂಥದ್ದು? ತಲೆ ಕೆಳಗಾದ ವಾಟ್? ಯು ಆಕಾರದಲ್ಲಿವೆ. ತಲೆ ಕೆಳಗಾದ ಯು ಆಕಾರದಲ್ಲಿರ್ತವೆ. ಯಾವು? ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳು. ಸೀಮಾಂತ ಉತ್ಪನ್ನ ಮತ್ತು ವಾಟ್? ಸರಾಸರಿ ಉತ್ಪನ್ನ ರೇಖೆಗಳು ಕೆಳಗಾದ ಯು ಆಕಾರದಲ್ಲಿರ್ತವೆ. ದೆನ್ ಫೋರ್ತ್ ಕ್ವಶನ್, SMC curve. SMC curve cuts the ABC curve at the dash dash point of what? ABC curve from below. SMC curve cuts the ABC curve at the what? Dash dash point of ABC curve from below. ABC ರೇಖೆಯ ಡ್ಯಾಶ್ ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. ABC ರೇಖೆಯ ಡ್ಯಾಶ್ ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಯಾವುದು ಕರೆಕ್ಟ್ ಆನ್ಸರ್ ಇದಕ್ಕೆ? ದ ಕರೆಕ್ಟ್ ಆನ್ಸರ್ ಈಸ್ ಮಿನಿಮಮ್ ಪಾಯಿಂಟ್ ಆಫ್ ABC ಕರ್ವ್. SMC curve cuts the ABC curve at the what? Minimum point of ABC curve. From what? From below. From below. ABC ರೇಖೆಯ ಕನಿಷ್ಠ ಬಿಂದುವಿನಲ್ಲಿ, ಮಿನಿಮಮ್ ಪಾಯಿಂಟ್ ಕನಿಷ್ಠ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. ಕೆಳಗಿನಿಂದ ಛೇದಿಸುತ್ತದೆ. ದಿಸ್ ಈಸ್ ದ ಆನ್ಸರ್ ಫಾರ್ ಫೋರ್ತ್ ಕ್ವಶನ್. ದಟ್ ಈಸ್ ಫಿಫ್ತ್ ಕ್ವಶನ್. Dash dash is the what? Set of all possible combinations of what? Two inputs. Dash dash is the set of all possible combinations of two inputs that yield the same maximum possible level of output. Dash dash you people are going to call as the what? Set of all possible combinations of two inputs that yield the what? Same maximum level of or possible level of output. ಏನಿದೆ? ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯುತ್ತೇವೆ. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಏನಂತ ಕರಿತೀವಿ ಅನ್ನೋದು ಪ್ರಶ್ನೆಯಾಗಿದೆ ಅಂತ ಹೇಳ್ತೀರಿ. ಏನಂತ ಕರಿತೀರಿ? ವಾಟ್ ಯು ಪೀಪಲ್ ಆರ್ ಗೋಯಿಂಗ್ ಟು ಕಾಲ್ಡ್ ಆ್ಯಸ್ ವಾಟ್? ಸೆಟ್ ಆಫ್ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ವಾಟ್? ಟು ಇನ್ಪುಟ್ಸ್ ದಟ್ yield the what? Same maximum possible level of output. Isoquants. Isoquant is the what? Set of all possible combinations of what? Two inputs that yield the what? Same maximum possible of output. Isoquant is the answer. Isoquant is the answer. ಏನು? ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆ ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಏನಂತ ಕರಿತೀರಿ? ಸಮ ಉತ್ಪನ್ನ ಎಂದು ಕರೆಯುತ್ತೇವೆ. ಸಮ ಉತ್ಪನ್ನ ರೇಖೆ ಎಂದು ಕರೆಯುತ್ತೇವೆ. ಸಮ ಉತ್ಪನ್ನ ಅನ್ನೋದು ಉತ್ತರ ಆಗಿದೆ. ಸಮ ಉತ್ಪನ್ನ ಅನ್ನೋದೇನಾಗಿದೆ? ಉತ್ತರ ಆಗಿದೆ 5ನೇ ಪ್ರಶ್ನೆಗೆ. ನಾವು ರೋಮನ್ ಥರ್ಡ್, ಮ್ಯಾಚ್ ದಿ ಫಾಲೋಯಿಂಗ್. ರೋಮನ್ ಥರ್ಡ್ ಏನಿದೆ? ಹೊಂದಿಸಿ ಬರೆಯಿರಿ ಇದೆ. ಅದರ ಮುಖಾಂತರ ಪ್ರತಿಯೊಂದು ಪ್ರಶ್ನೆಗೆ ಎಷ್ಟು ಉತ್ತರ ಇದೆ, ಎಷ್ಟು ಮಾರ್ಕ್ಸ್ ಇದೆ? 1 ಮಾರ್ಕ್ಸ್ ಇದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಇದರಲ್ಲಿ 2 ಭಾಗಗಳನ್ನು ಕೊಟ್ಟಿದ್ದಾರೆ, ಎ ಮತ್ತು ಬಿ ಅಂತಕ್ಕಂಥ ಭಾಗವನ್ನು ಕೊಟ್ಟಿದ್ದಾರೆ. ಎದಲ್ಲಿ ಏನು ಕೊಟ್ಟಿದ್ದಾರೆ? 1 2 3 4 ಅಂತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಕೊಟ್ಟಿದ್ದಾರೆ. ಅದರ ಮುಖಾಂತರ ಬಿದಲ್ಲಿ ಏನು ಕೊಟ್ಟಿದ್ದಾರೆ? ಎ ಬಿ ಸಿ ಡಿ ಇ ಅಂತ ಕೂಡ ಕೊಟ್ಟಿದ್ದಾರೆ. ಅದರ ಮುಖಾಂತರ ಈ ಎದಲ್ಲಿ ಏನು ಕೊಟ್ಟಿದ್ದಾರೆ ಅವುಗಳನ್ನು ಯಾವುದು ಕರೆಕ್ಟ್ ಆಗ್ತದೆ ಅದನ್ನು ಹೊಂದಿಸಿ ಬರೀಬೇಕಾಗುತ್ತೆ ಆಪ್ಷನ್ ಅಂತಕ್ಕಂಥದ್ದು. ದಟ್ ಈಸ್ ದ ಒನ್. ಎ ಅದರಲ್ಲಿ 1ನೇ ಪ್ರಶ್ನೆ ಏನಿದೆ ಅಂತ ಹೇಳ್ತೀರಿ? ಒಂದು CRS
CRS ಅಂತಕ್ಕಂಥದ್ದು ಕೂಡ ಇದೆ. CRS ಅಂತಂತಂದರೆ ಏನು ಅನ್ನೋದನ್ನು ನಾವು ಹೊಂದಿಸಿ ಬರೀಬೇಕು. CRS ಇದರದ್ದು ಲಾಂಗ್ ಫಾರ್ಮ್ ಇದೆಯೋ ಅಥವಾ ಏನಿದೆ ಅನ್ನೋತಕ್ಕಂಥದ್ದನ್ನು ಬರೀಬೇಕಾಗುತ್ತೆ. CRS ಇಸ್ ದ ಮೀನಿಂಗ್ ಆರ್ ದಿ ಲಾಂಗ್ ಫಾರ್ಮ್ ಆಫ್ ಎನಿಥಿಂಗ್ ದ್ಯಾಟ್ ಯು ಹ್ಯಾವ್ ಟು ರೈಟ್ ಅಂತಕ್ಕಂಥ ಕೂಡ ಹೇಳ್ತೀರಿ. ಅದ್ರ ಮುಖಾಂತರ ಏನು ಹೇಳಿರಿ, ಹೊಂದಿಸಿ ಬರೀರಿ ಅಂತ ಹೇಳಿದಾಗ ಏನಿದೆ, ಪ್ರತಿಯೊಂದಕ್ಕೂ 1 ಅಂಕ ಇದೆ. ಎ ಅಂತಕ್ಕಂಥ ಭಾಗಿದೆ ಮತ್ತು ಬಿ ಅಂತಕ್ಕಂಥ ಭಾಗಿದೆ. ಎದಲ್ಲಿ 1 2 3 4 5 ಕೊಟ್ಟಿದ್ದಾರೆ. ಬಿದಲ್ಲಿ ABCDE ಅಂತಕ್ಕಂಥ ಆಪ್ಷನನ್ನು ಕೊಟ್ಟಿದ್ದಾರೆ. ಇದರಾಗ ಯಾವ್ದು ಕರೆಕ್ಟ್ ಆಗ್ತದೆ ಅದನ್ನು ಹೊಂದಿಸಿ ಬರೀಬೇಕಾಗುತ್ತೆ. ಅದರ ಮುಖಾಂತರ ಏನಂತ ಹೇಳ್ತೀರಿ, ಒಂದನೇದಕ್ಕೆ ಆನ್ಸರ್ ಏನು ಅಂತಕ್ಕಂಥ ಕೂಡ ಹೇಳ್ತೀರಿ. ಆಪ್ಷನ್ ಯಾವ್ದು ಕರೆಕ್ಟ್ ಅಂತ ಹೇಳ್ತೀರಿ, CRS ಅಂತಕ್ಕಂಥ ಕೂಡ ಹೇಳ್ತೀರಿ, ಕಾನ್ಸ್ಟಂಟ್ ರಿಟರ್ನ್ ಟು ಸ್ಕೇಲ್. Option D, that is the one, that is the one, the question is 1, that is equal to option D is the correct answer. Option D is the correct answer for first one. Option D is the correct answer for what? First question, that is constant return to scale. Constant return to scale, that is the one. ಏನಂತ ಹೇಳ್ತೀರಿ, ಒಂದನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತ ಹೇಳ್ತೀರಿ, CRS ಲಾಂಗ್ ಫಾರ್ಮ್ ಏನು, ಸ್ಥಿರ ಪ್ರತಿಫಲಗಳ ಪ್ರಮಾಣ. ಸ್ಥಿರ ಪ್ರತಿಫಲಗಳ ಪ್ರಮಾಣ. ಆಪ್ಷನ್ನು ಡಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಸೆಕೆಂಡ್ ಕ್ವಶನ್, SAC, which is the correct answer? You have to write. You have to choose the option SAC. ಏನಿದೆ SAC ಅಂದರೆ ಏನಿದೆ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು SAC. that means you have to write which is the correct. SAC that equal to what? Short run average cost. Option C is the correct answer for second question. SAC that equal to what? Short run average cost. Short run average cost is the what? Answer. SAC ಅಂದರೆ ಅಲ್ಪಾವಧಿ ಸರಾಸರಿ ವೆಚ್ಚ. ಅಲ್ಪಾವಧಿ ಸರಾಸರಿ ವೆಚ್ಚ ಸರಿಯಾದ ಉತ್ತರ ಅಂತ ಕೂಡ ಹೇಳಬಹುದು. ಅದರ ಮುಖಾಂತರ ಮೂರನೇ ಪ್ರಶ್ನೆ ಇದೆ, LRAC. LRAC, you have to choose the correct answer. Which one is the correct answer? You have to choose on the B side. B side you have to choose the option. ಏನಿದೆ ಮೂರನೇ ಪ್ರಶ್ನೆ, LRAC ಅಂತಕ್ಕಂಥದ್ದು ಇದೆ. ಅದರ ಲಾಂಗ್ ಫಾರ್ಮನ್ನು ಕೂಡ ಇದೆ ಅಂತ ಕೂಡ ಹೇಳ್ತೀರಿ. LRAC ಅಂದರೆ ಏನು ಅಂತ ಕೂಡ ಹೇಳ್ತಕ್ಕಂಥದ್ದು. LRAC that equal to what? Long run. LRAC that is option B, long run average cost. LRAC, long run average cost is the answer. ದೀರ್ಘಾವಧಿ ಸರಾಸರಿ ವೆಚ್ಚ. ಆಪ್ಷನ್ B is the correct answer. LRAC that is option B is the correct answer. Then fourth question, TFC plus TVC. TFC plus TVC is equal to, TFC plus TVC is equal to what? ಏನು TFC ಮತ್ತು TVC ಕೂಡಿದ್ರೆ ಏನಾಗ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ. ಅದ್ರ ಮುಖಾಂತರ ಏನು ಆನ್ಸರ್ ಅಂತ ಹೇಳ್ತೀರಿ, ದಟ್ ಈಸ್ ದ ಆನ್ಸರ್. ವಿಚ್ ಇಸ್ ದ ಆನ್ಸರ್? ಆನ್ಸರ್ ಈಸ್ E is the correct answer. TFC plus TVC. TFC plus TVC is equal to what? TC. TFC plus TVC is equal to TC. ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀರಿ? TFC ಮತ್ತು TVC ಅನ್ನು ಕೂಡಿಸಿದ್ರೆ ಏನು ಬರ್ತದೆ? TC ಬರ್ತದೆ. ಆಪ್ಷನ್ E is the correct answer. Option E is the correct answer. Then question number 5, SMC. SMC, that is what you mean by SMC. How you people are going to calculate the SMC? That is the which you have to choose the correct answer for SMC. SMC ಅಂದರೆ ಏನು ಅಥವಾ SMC ಅನ್ನು ಹೆಂಗೆ ನಾವು ಕಂಡುಹಿಡಿತೀವಿ ಅನ್ನೋದು ಪ್ರಶ್ನೆ ಇದೆ. ಅದರ ಮುಖಾಂತರ ಹೆಂಗೆ ಕಂಡುಹಿಡಿತೀರಿ SMCಯನ್ನು, ಇಲ್ಲಿ ಆಪ್ಷನ್ದಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅನ್ನೋಣ ಅಂತೇಳಿ ನೀವು ನೋಡಬೇಕು ಅಂತಕ್ಕಂಥದ್ದು. ಅದರ ಮುಖಾಂತರ ಉಳಿದಿರ್ತಕ್ಕಂಥ ಆಪ್ಷನ್ ಒಂದೇ ಇದೆ, ಅದೇ ಕರೆಕ್ಟ್ ಆನ್ಸರ್ ಆಗ್ತದೆ. ಯಾವುದು ಅನ್ನೋದನ್ನು ಹೇಳಿ. ವಿಚ್ ಒನ್ ಇಸ್ ದ ಕರೆಕ್ಟ್? ಆಪ್ಷನ್ A is the correct answer. Option A is the correct option for fifth question. SMC that equal to what? Delta TC by delta C. Delta TC by delta C is the correct answer. ಯಾವುದು ಐದನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತ ಹೇಳ್ತೀರಿ? ಐದನೇ ಪ್ರಶ್ನೆಗೆ ಆಪ್ಷನ್ A is the correct answer. Option A is the correct answer. In the English medium that has given the word delta TC equal to delta TC divided by delta C that has given. C here you people are going to consider as output.
C that you have to consider as a output, change in output, that is C, that is here, that indicates the what? Output. Here Q indicates the output. ಇಲ್ಲಿ ಕ್ಯೂ ಇಂಡಿಕೇಟ್ ಮಾಡಿದ್ದಾರೆ, ಇಂಡಿಕೇಟ್ ಅಂತ ಮಾಡಿದ್ದಾರೆ, ತೋರಿಸ್ತದೆ ಅಂತ ಹೇಳಿದ್ದಾರೆ. ಕ್ಯೂ ಅನ್ನೋದನ್ನು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಸಿ ಅಂತ ಹೇಳಿದ್ದಾರೆ. ಅಂದರೆ ಅದೇನು ಇಂಡಿಕೇಟ್ ಮಾಡ್ತದೆ ಅಂದರೆ, ಏನು ಸೂಚಿಸ್ತದೆ ಅಂದರೆ ಉತ್ಪನ್ನವನ್ನು ಸೂಚಿಸ್ತದೆ. ಸಾಮಾನ್ಯವಾಗಿ ಡೆಲ್ಟಾ ಟಿ ಸಿ ಬೈ ಡೆಲ್ಟಾ ಕ್ಯೂ ಅಂತಿರ್ತದೆ. ಇಂಗ್ಲೀಷ್ ಮೀಡಿಯಮ್ದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸಿ ಅಂತೇಳಿ ಕೊಟ್ಟಿದ್ದಾರೆ. ದಟ್ ಹ್ಯಾವ್ ಟು ಮೇಕ್ ಇನ್ ಕರೆಕ್ಷನ್ ಲೈಕ್ ಡೆಲ್ಟಾ ಸಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ.